ಹಲೋ ಪಾಪಣ್ಣಣ್ಣ, ನಾನೇ ಈಗ ಫೋನ್ ಮಾಡಬೇಕು ಅಂತ ಮಾಡಿದ್ದೆ. ನಾ ಈಗ ಇನ್ನೊಂದು 2 ನಿಮಿಷದಲ್ಲಿ ಹೊರಡ್ತೀನಿ. ನೀವು ರೆಡಿಯಾಗಿರಿ ಆತ. ಮತ್ತು ನಂಗೆ ಅಲ್ಲಿ ಬಂದು ಕಾಯ್ತಾ ಕೂರೋಕ್ಕಾಗಲ್ಲ. ಬೇಗ ಹೋಗಿ ಬೇಗ ಬರೋಣ ಮರ್ರ. ನಂಗೆ ಬೇರೆನೂ ಒಂಚೂರು ಕೆಲಸ ಅದೇ. ನೀ ಯಾರ ಮಾರಯ್ಯ? ಇನ್ನೂ ಹೊರಡ್ಲ ನೀನು? 2 ನಿಮಿಷ ಬಿಟ್ಟು ಹೊರಡ್ತೀನಿ ಅಂತಿದ್ದೀಯ. ಮತ್ತು ನಂಗೆ ಹೇಳ್ತೀವಿ ಹೊರಡಿ, ಬೇಗ ಹೊರಡಿ, ಲೇಟ್ ಆಗ್ತದೆ ಅಂತ. ನಾ ಹೊರಟಿದ್ದು ಈಗಲಾ? ಮನೆಯಲ್ಲಿ ಹೊರಟು ನಿಂತ್ಕೊಂಡು ಕಾದು ಸಾಕಾತ, ನೀ ಬರಲೇ ಇಲ್ಲ. ನೋಡಿ ಕಡೆಗೆ ನೋಡ್ಕೊ ಬರೋಕ್ಕೆ ಶುರು ಮಾಡಿದೆ. ನೋಡೋಣ ಹಾದಿ ಮೇಲೆ ಸಿಕ್ಕಿದ್ರೆ ಹಂಗೆ ಹೋಗೋಣ ಅಂತ ಬಂದು ನಾ ಇಲ್ಲಿ ರೋಡ್ ಹತ್ರಕ್ಕೆ ಬಂದಾಗಿದೆ. ನೀ ಪತ್ತಿಕ್ಕಿಲ್ಲ, ಇನ್ನೂ ಹೊರಡ್ತಿದ್ದೀನಿ ಅಂತೀಯ. ಎಂತ ಅನಿಲ, ನೀ ಯಾಕೆ ಹಿಂಗಾದ ಮರೆಯ? ನಾ ಸ್ವಲ್ಪ ತಡದೆ ಬತ್ತಿದ್ದೆ ಅತ್ಲಾಗೆ. ಅಲ್ಲಿ ಹೋದ್ರೆ ಇನ್ನು ಎಷ್ಟು ರಶ್ ಇರ್ತದೆ ಏನೋ, ಎಲ್ಲ ವತಾವತಿ ಈಗ ತಗುಣ ಇದು. ಮನೆಗೆ ಬರೋದು ಎಷ್ಟೊತ್ತಾಗ್ತದೆ ಏನೋ. ನಮ್ಮ ಮನೇಲಿ ಮೊದಲೇ ಗಲಾಟಿ ಮಾರಯ್ಯ. ನಮ್ಮ ಅಪ್ಪಂದೊಂದು ಯಾವ ಕೆಲಸನೂ ಸುಸೂತ್ರ ಮಾಡಲ್ಲ ಅಂತ. ನೀ ಬಾ, ಬೇಗ ಬಾ. ಇದು ಹಂಗಂತೇಳಿ ಭಾಳ ಗಡಿಬಿಡಿ ಮಾಡ್ಕಿಬೇಡ ಮರಯ್ಯ. ಒಂಚೂರು ನಿಧಾನನೇ ಬಾ, ತೊಂದರೆ ಇಲ್ಲ. ಆಗದೇ ಆಗಿದೆ. ಮೊದಲೇ ನಮ್ಗೆ ಗ್ರಾಚಾರ ಸರಿ ಇಲ್ಲ. ಅದೇನೋ ಹೌದು ಬಿಡಿ, ನಿಮಗಷ್ಟೇ ಇಲ್ಲ, ನನಗೂ ಗ್ರಾಚಾರ ಸರಿ ಇಲ್ಲ ಪಾಪಣ್ಣಣ್ಣ. ಬತ್ತೀನಿ, ಅಲ್ಲೇ ನಿಂತೀರಿ ಆತ. ಹಲೋ ಪಾಪಣ್ಣಣ್ಣ, ತಡೀರಿ, ಫೋನ್ ಇಡಬೇಡಿ. ಎಂತ ಗೊತ್ತಾ, ನೀವು ಅಲ್ಲಿ ನಿಂತರು ಅಲ್ಲೇ ನಿಂತೀರಿ. ಕಡೆಗೆ ನಿಧಾನ ನೋಡ್ಕೊಂಡು ಹೋಗ್ತಿರೋಣ ಅಂತ ಹೇಳಲ್ಲ, ಅಂಗಡಿ ಹತ್ರ ಹೋಗ್ಬೇಡಿ. ಅಲ್ಲಿ ಯಾರು ಇರೋದು ಮಾರ, ಕಡೆಗೆ ನಾವು ಬತ್ತೀವಿ ಅನ್ನೋದು. ಈಗ ಕರ್ಕೊಂಡು ಹೋಗೋದಾರು ಹೋಗ್ಬೋದು. ಅಲ್ಲಿ ಕಡೆಗೆ ಅವ್ರನ್ನ ಕಾಯ್ತಾ ನಾವು ಗಂಟೆಗಟ್ಟಲೆ ನಿಲ್ಬೇಕಾಗ್ತದೆ. ಆ ರಗ್ಲೇನೇ ಬೇಡ, ಹಿಂಗಿಂದನೇ ಹೋಗೋಣ ನಾವು. ಅಲ್ಲೇ ನಿಂತ್ಕೊಳ್ಳಿ ಆತಾ. ಇಲ್ಲಿ ಈಗ ಟಾರ್ ರೋಡಿಗೆ ಸೇರ್ತದಲ್ಲ, ಅಲ್ಲಿ ನಿಂತೀರಲ್ಲ ನೀಗ. ಹೂನಾ, ಅಲ್ಲೇ ನಿಂತೀನಿ. ನೀ ಹೇಳೋಕ್ಕೆ ನಾನು ಈಗ ಹೋಗೋಷ್ಟೊತ್ತಿಗೆ ಅಲ್ಲೇ ಬೈಕಲ್ಲೇ ಇವು ಕರ್ದ ಪ್ರಭಾಕರ, ಅಲ್ಲಿ ತನಕ ಬಿಡ್ತೀನಿ ಬೇಕಾದ್ರೆ ಬಲ್ಲಿ ಅಂತ. ಬೇಡ ಅಂದೆ ನಾನು. ಇಲ್ಲೇ ನಿಂತಿರ್ತೀನಿ. ನಾನು ಇದನ್ನೇ ಜ್ಞಾನ ಮಾಡ್ತಿದ್ದೆ. ಸರಿ, ಈಗ ಇನ್ನೊಂದು 5 ನಿಮಿಷದಲ್ಲಿ ಅಲ್ಲಿ ಇರ್ತೀನಿ ನಾನು. ಪಲ್ಲವಿ, ಅದೆಂತ ಸ್ಲಿಪ್ ಕೊಡ್ತೀನಿ ಅಂದಲ್ಲ, ಕೊಡು ಬೇಗ. ಪಲ್ಲವಿ, ಅದು ಎಂತ ಮಾಡ್ತಿರ್ತೀಯ ಮಾರತಿ? ಅಲ್ಲ, ಎಂತ ಗೊತ್ತಾ, ನಾನು ಸ್ಲಿಪ್ ರೆಡಿ ಮಾಡಲ. ನೀವು ಮತ್ತು ಕಾರಲ್ಲಿ ಹೋಗೋದು ಅಂದ್ರಲ್ಲ, ಅದಕ್ಕೆ ನಾನು ಜೊತೆಗೆ ಬರೋಣ ಅಂತ ಅಂದ್ಕೊಂಡೆ. ಸುಮಾರೆಲ್ಲ ಬೇಕಿತ್ತ, ಬುಳ್ಳಿಗೂ ಎಂತೆಂಥದ್ದೆಲ್ಲ ಬೇಕಂತೆ. ನೀವು ಹೆಂಗೂ ಹೋಗ್ತೀರಲ್ಲ, ನೀವೇ ತನ್ನಿ ಅಂತ ಹೇಳಿದ್ಲ ಅವಳು. ನಾ ಪಟ್ಟ ಒಂದು ಡ್ರೆಸ್ ಹಾಕ್ಕೊಂಡೇ ಬಂದೆ. 1 ನಿಮಿಷ ಆತಾ. ಏಯ್, ಸ್ವಲ್ಪ ನಿಂತ್ಕೊಳ್ಳೆ ಮಾರತಿಯಲ್ಲಿ. ಚೀಟಿ ಬರೆದಿದ್ದಿದ್ರೆ ಕೊಡು, ತತ್ತೀನಿ. ಇಲ್ಲ ಅಂದರೆ ಇನ್ನೊಂದು ಸತಿ ಯಾವಾಗಲೂ ಹೋಗೋಷ್ಟೊತ್ತಿಗೆ ತತ್ತೀನಿ. ಎಲ್ಲ ನೀಟಾಗಿ ಬರೆದಿಟ್ಟಿರ. ನೀನು ಜೊತೆಗೆ ಬರ್ಗಿರೋದು ಬೇಡ. ನಿನಗುಂದು ಅದು ಏನು ಹೇಳಿದ್ರೆ ಸಿಟ್ಟು ಇಲ್ಲಿ ಬಿಡು. ಇಲ್ಲಿ ಮತ್ತೆ ಈಗ ಒಳಗೆ ಕೇಳಿಸ್ಕೊಂಡ್ರೆ ಅಲ್ಲೊಂದು ಬೇರೆ ಕೂಗಕ್ಕೆ ಶುರು ಮಾಡ್ತಾರೆ. ನಿಂಗೇನು ತೀರ್ಸಿ ತಗೋತದ ನಿನ್ನ? ಸಿಟ್ಟಂದ್ರೆ ಹೆಂಗೆ ಬರ್ತದೇನ? ಕಾರಲ್ಲಿ ಬರೋಕ್ಕಲ್ಲಿ ನಾನು ಒಬ್ಬನೇ ಹೋಗೋದಲ್ಲ, ಪಾಪಣ್ಣಣ್ಣ ಇರ್ತಾರೆ. ಅಲ್ಲ, ಅದು ಎಂತಕ್ಕೆ ಹಂಗೆ ಬೈತಿದ್ದೀರಿ ಅಂತ ಕೇಳಬಾರ್ದಂಥದ್ದು ಎಂತ ಕೇಳಿದೆ ನಾನೀಗ? ಪಾಪಣ್ಣಣ್ಣ ಇದ್ರೆ ನಾನು ಬರಬಾರ್ದು ಕಾರಲ್ಲಿ ಅಂತ ಅದೆಯಾ? ಏನು ಒಂದೇ ಸೀಟ್ ಇರೋದ ನಿಮ್ಮ ಕಾರಲ್ಲೇ? ಏಯ್, ಸ್ವಲ್ಪ ಹೇಳೋದನ್ನ ಅರ್ಥ ಮಾಡ್ಕ್ಯ. ನಾ ಅಲ್ಲಿ ಪೇಟೆ ತಿರ್ಗಕ್ಕೆ ಹೋಗೋದಲ್ಲ, ಔಷಧಿ ಸಾಮಾನು ತರಕ್ಕೆ ಹೋಗೋದು. ಅಲ್ಲಿ ಪಾಪಣ್ಣಣ್ಣವ್ರ ಮನೆದು ನಮ್ಮ ಮನೆದು ಎಲ್ಲದೂ ತಗೊಬರ್ಬೇಕು. ಅದಲ್ಲದೆ ಒಂದು ಇದಕ್ಕೆ ಆಗಷ್ಟು ನನಗೂ ತಗೋಬಲ್ಲಿ ಅಂತ ರಘುವೀರ್ ಮಾವು ಹೇಳ್ಯಾರೆ. ಪೂರ್ತಿ ಅದೇ ಆಗ್ತದೆ. ಪಾಪಣ್ಣಣ್ಣ ಒಂದು ಕಡೆ ಕೂತ್ಕೋತಾರೆ, ನೀನೆಲ್ಲಿ ಕೂತ್ಕೋತೀಯ? ಅಲ್ಲಿ ಒಂದು ಪಕ್ಷ ಕೂರಕ್ಕೆ ಜಾಗ ಇದ್ದರೂ ಈಗ ಬೇಡ. ನನಗಿರೋ ತಲೆ ಬಿಸಿನೇ ಹೆಚ್ಚಾಗಿದೆ. ಅಲ್ಲಿ ನಂಗೆ ಬೇರೆ ಕೆಲಸನೂ ಸುಮಾರು ಅದೇ. ಬುಳ್ಳಿ, ಫಾರಮ್ ನಿನ್ನೆ ಎಲ್ಲ ಕೊಟ್ಟನಲ್ಲ, ಸೈನ್ ಹಾಕ್ಕೊಡು ಅಂತ, ಅದನ್ನು ತಬರ ಇಲ್ಲಿ. ಅಲ್ಲೇ ಆದರೆ ಒಂದು ತಾಲೂಕು ಆಫೀಸಿಗೆ ಹೋಗೇ ಬರ್ತೀನಿ. ನಿಮ್ಗೆ ಇದಕ್ಕೆಲ್ಲ ಆದರೆ ಯಾವ ತಲೆ ಬಿಸಿನೇ ಇರೋಲ್ಲ, ಎಂಥದ್ದು ಇರೋಲ್ಲ, ಪುರ್ಸೊತ್ತಿರ್ತದೆ. ನಾನು ಬರ್ತೀನಿ, ನಾನು ಎಂತ ಇದು ಮಾಡ್ತೀನಿ ಅಂದರೆ ಮಾತ್ರ ನಿಮ್ಗೆ ತಲೆನೋವು ಶುರುವಾಗೋದು. ಏನಾದ್ರು ಮಾಡ್ಕೊಳ್ಳಿ, ನಾನು ಇಂಥ ಚೀಟಿನೂ ಕೊಡಲ್ಲ, ಎಂಥದ್ದು ಕೊಡಲ್ಲ. ಬೇಡ, ಎಂಥದ್ದು ತರೋದು ಬೇಡ. ಒಳ್ಳೆ ಕೆಲಸ, ಹಾಗೆ ಮಾಡು. ಇದ್ದಿದ್ರಲ್ಲಿ ಅಡ್ಜಸ್ಟ್ ಮಾಡ್ಕೊಂಡ್ರೆ ಸೈ. ಬುಳ್ಳಿ, ಕರೆದಿದ್ದು ಕೇಳಲ್ಲನೇ? ಎಷ್ಟು ಸತಿ ಹೇಳ್ಬೇಕು ನಿನಗೆ? ತಂದೆ ತೊತ್ತಾ ಇದ್ದೇನೆ. ನಾನು ಇಲ್ಲೇ ಇಟ್ಟಿದ್ದೀನಿ, ಎಲ್ಲಿ ಓದ್ತೇನೋ ಸೈನ್ ಹಾಕಿಟ್ಟೀನಿ. ಅಪ್ಪನ ಹತ್ರನೂ ಸೈನ್ ಹಾಕ್ಸಿದ್ದೆ. ಅದಕ್ಕೆ ನೀವು ನೋಡಿದ್ರಾ? ಇಲ್ಲೇ ಇಟ್ಟಿದ್ನಲ್ಲ ನಿನ್ನೆ. ಇದು ಕ್ಯಾಲೆಂಡ್ರು ಅದು ಎಲ್ಲ ಒಟ್ಟಿಗೆ ಇಟ್ಟಿದ್ದೆ. ಅದು ಇರೋದೊಂದು ಕಡೆ, ನೀವು ಹುಡ್ಕೋದೊಂದು ಕಡೆ ಆದರೆ ಹೆಂಗೆ ಸಿಗ್ತದೆ ನೋಡೋಣ ಹೇಳ.
ಅಲ್ಲಿ ಟಿ ವಿ ಕೆಳಗೆ ಟಿಪಾಯಲ್ಲಿ ಇವನ್ನೆಲ್ಲ ರಿಮೋಟ್ ಎಲ್ಲ ಇಡ್ತೀವಲ್ಲ, ಅಲ್ಲ ಕ್ಯಾಲೆಂಡ್ರ್ ಮೇಲೆ ಎಂಥವ 2 ಫಾರಮ್ ಎಲ್ಲ ಅದೇ ನೋಡು. ನಿಂಗೆ ಎಷ್ಟು ಸತಿ ಹೇಳ್ತೀನಿ ಎಲ್ಲ ಸರ್ಕು ತಂದು ಇಲ್ಲಿ ಸರಿಬೇಡ ಅಂತ. ಹೋಗಿ ಅಲ್ಲಿ ಹೋಗಿ ನೋಡು, ಹೋಗು. ಹಾಂ ನೋಡ್ತೀನಿ. ಇಲ್ಲ ಅದೇ ಅಣ್ಣ ತಂದೆ ನಾನು ಸೈನ್ ಹಾಕೀನಿ. ಅಪ್ಪಗೆ ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕಿತ್ತ. ಫೋಟೋ ಬೇಕಾ ಅಣ್ಣ ಈಗಲೆಯಾ? ಫೋಟೋ ಗೀಟ ಎಂತ ಬೇಡ, ಫಾರಮ್ ಅಂತ ತಂದು ಕೊಡೆ. ಹಾಂ ತಂದೆ. ಯಾವುದು ಒಂದು ಕೆಲಸ ಆದರೂ ಚುರುಕು ಮಾಡಬೇಕು ಅನ್ನೋದಿಲ್ಲ, ಹದಕ್ತಾ ಇರ್ತದೆ, ಯಾವಾಗ ಕಲಿತದೆ ಏನೋ. ಅಮ್ಮ ನಾವು ಹೊರಡ್ತೀನಿ ಹಂಗಾರತ್ತ. ಇದೊಂಚೂರು ಅಪ್ಪನ ಹತ್ರ ಕೇಳು, ಔಷಧಿ ಸಾಮಾನು ಕಡ ಬರ್ಸ್ಬರದ ಅಲ್ಲ ದುಡ್ಡು ಕೊಟ್ಟೆ ತರದ ಅಂತ. ಏನು ಅಲೆಸದ್ರ ಕಡ ಬರ್ಸದ ದುಡ್ಡು ಕೊಡ್ತಾರದ ಕೇಳ್ತಾನಲ್ಲ. ಎಂತಕ್ಕಾಗಿ ನೋಡೋಣ, ಕಡ ಬರ್ಸೋದೊಂದು ಎಂತಕ್ಕಾಗಿ? ದುಡ್ಡು ಹೆಚ್ಚಾಗಿದೆ ಅಂತ ಹೋಗಿ ಬಡ್ಡಿ ಕಟ್ಟಕ್ಕ? ಏನು ಕುತ್ತಿಗೆ ಮೇಲೆ ಕೂತಂಗೆ ಕೂರ್ತಾರೆ ಅಲ್ಲಿ. ಇದು ಬೇಸಿಗೆ ಬರೋಕ್ಕೂ ಕಡನೂ ಬೇಡ, ಎಂಥದ್ದು ಬೇಡ, ದುಡ್ಡು ಕೊಟ್ಟೆ ತರಕ್ಕೆ ಹೇಳು. ದುಡ್ಡು ಕೊಟ್ಟೆ ತರ್ಬೇಕಂತ? ಹಾಂ ಇನ್ನು ಎಂತ ಮಾಡ್ತಿದ್ದೀಯ ಮಾರತಿ? ತಗೊಂಡೋಗಿ ಕೊಡಬಾರ್ದಾ? ಆತು ಕೊಡ್ತೀನಿ. ಅದು ಕ್ಲೀನಾಗಿ ಮಡ್ಚಿ ಕವರ್ ಒಳಗೆ ಹಾಕ್ತಾ ಇದ್ರೆ ಹಣ್ಣು ಬೈತನ ಕಡಿಕೆ. ಆತು ಸದ್ಯ. ಅಯ್ಯೋ ಅನಿಲ, ನೀ ತಿಳ್ಕೊಂಡಿದ್ದು ನಿಮ್ಮ ಮನೇಲಿ ಮಾತ್ರ ಅಂತ, ಎಲ್ಲರ ಮನೆಯಲ್ಲೂ ಹಾಗೆಯ. ಅಲ್ಲಿ ನಾ ಏನು ಹೇಳೋದು ಬೇಡ, ನಿಂಗೆ ಗೊತ್ತಲ್ಲ. ನಮ್ಮ ಮನೇಲಿ ಅಪ್ಪನೇನು ಇವತ್ತು ನಿನ್ನೆಯಿಂದ ನೋಡ್ತಿರೋದ ನೀನು? ಈಗಂತೂ ಮೊನ್ನೆ ಮರೆಯ ಕಿವಿ ಮಿಷನ್ ಒಂದು ಕಳೆದು ಹಾಕಿಂಡರೆ ಮನೇಲಿ ಎಷ್ಟು ಹೊತ್ತಿಗೆ ನೋಡಿದ್ರೂ ರಗಳೆ. ಈ ಶಾರದೊಂದೊಂದು ಬೇರೆ ಗಲಾಟೆ, ಅದನ್ನು ತಂದು ಕೊಡಿ ಅಂತ. ಯಾರ್ಯಾರಿಗಂತ ಹೇಳ್ತೀಯ? ನಿಮ್ಮನೆಲ್ಲಾರೋ ಪಾಪ ಮಾದಪ್ಪಜ್ಜಿಗೆ ವಯಸ್ಸಾಗಿದೆ, ಒಂದೊಂದು ಸತಿ ಕಿವಿ ಕೇಳಲ್ಲ, ಅದಕ್ಕಾಗಿ ಎಂತಾರು ಹೇಳ್ತಿರ್ತಾರೆ ಅನ್ಬೋದು. ನಮ್ಮನೇಲಿ ಹಂಗೆ ಪಾಪಣ್ಣಣ್ಣ, ಸುಖ ಸುಮ್ಮನೆ ಬೈಯೋದು. ಒಂದೊಂದು ಸತಿ ಪಲ್ಲವಿ ಹೇಳೋಷ್ಟೊತ್ತಿಗೆ ಅವಳಿಗೆ ಬೈತೀನಿ ನಾನು, ಬೇಡ ಸುಮ್ಮನಿರು ಎಂತ ಹೇಳ್ತೀಯ ಅಂತ. ನಾನೇ ಈಗ ಒಂದು 2 ದಿನದಿಂದ ನೋಡ್ತಿದ್ದೀನಲ್ಲ, ಈ ತೋಟದಲ್ಲಿ ಹಸ್ರುಕಾಯಿ ಉದುರ್ತದೆ ಅಂಥೇಳಿ ಯಾರು ಎಂತ ಮಾಡೋಕ್ಕಾಗ್ತದ್ರಿ? ಇಡೀ ಊರಿಗೆ ಬಂದಿದ್ದು ನಮಗೂ ಬಂದದ್ದು ಹೌದಾ? ಸುಮ್ಮನೆ ಬೈತಾ ಇರ್ತಾರೆ. ನಾ ಏನು ಮಾಡೋಕ್ಕೆ ಹೋದರೂ ಬೈತಾರೆ ಗೊತ್ತಾ ಪಾಪಣ್ಣಣ್ಣ. ನೀವು ನೋಡ್ತಿದ್ದಂಗೆ ನಾನು ಎಷ್ಟು ಲೆಕ್ಕಾಚಾರ ಹಾಕ್ತೀನಿ ಒಂದೊಂದು ರೂಪಾಯಿಗೂ, ಗೊತ್ತಲ್ಲ ನಿಮಗೆ. ನಾ ಎಲ್ಲರೂ ಏನಕ್ಕಾರು ಖರ್ಚು ಮಾಡ್ತೀನ? ಇಷ್ಟು ಮಾಡ್ತೀನಿ, ಆದರೂ ಜವಾಬ್ದಾರಿ ಇಲ್ಲ, ದುಡ್ಡು ಹಾಳು ಮಾಡ್ತಾರೆ, ಹಾಗೆ ಹಿಂಗೆ ಹೇಳ್ತಾನೆ ಇರೋದು. ಬೇಕಂತ ಹೇಳ್ತಾರೋ ಅಲ್ಲ, ಅದೇ ಒಂದು ಅಭ್ಯಾಸ ಆಗಿ ಹೋಗಿದೆ. ನಂಗಂತೂ ಗೊತ್ತಾಗಲ್ಲ ನೋಡಿ. ಸುಮ್ಮನಿರೋಷ್ಟು ಹೊತ್ತು ಸುಮ್ಮನಿರ್ಬೋದ್ರಿ, ಆಮೇಲೆ ನಮಗೂ ಸಿಟ್ಟು ಬರಲ್ಲ. ನನಗೂ ನಿನ್ನೆಯಿಂದ ಅಂತೂ ರೋಸ್ ಹೋದಂಗೆ ಆಗಿದೆ. ಈ ಅಮ್ಮೊಬ್ಳು ಬಂದ್ಕೊಂಡು ಸುಮ್ಮನಿರು ಒಂಚೂರು ಸುಧಾರಿಸ್ಕೆ, ಅವ್ರು ಬೇಜಾರಲ್ಲದಾರೆ ಅದಕ್ಕೆ ಹೇಳ್ತಾರೆ ಅಂತದೆ. ನಂಗೇನು ಬೇಜಾರಾಗಲ್ಲ. ಆ ಅಡಿಕೆಕಾಯಿ ಉದುರಿದ್ ನೋಡಿದ್ರು ನನಗೂ ಎಷ್ಟು ಒಂಥರ ಸಂಕಟ ಆದಂಗೆ ಆಯ್ತು ಮೊನ್ನೆ ಅಂತೂ ತೋಟದಲ್ಲಿ, ಗೊತ್ತಾ? ಈಗ ನಾವು ಯಾರ ಹತ್ರ ಹೇಳ್ಕಿಬೇಕು ಹೇಳಿ? ಹೌದು, ನಂಗೆ ಗೊತ್ತಾಗ್ತದೆ, ನಿಂಗೆ ಗೊತ್ತಾಗ್ತದೆ, ಏನು ಮಾಡೋಕ್ಕಾಗ್ತದೆ ಹೇಳು? ಇದ್ದಿದ್ರಲ್ಲೇ ಸುಧಾರಿಸ್ಕೊಂಡು ಹೋಗ್ಬೇಕ. ಇಷ್ಟು ದಿವಸನೇ ಕಳ್ದಿವಂತೆ, ಇನ್ನು ಹೆಂಗಾರು ಕಳಿಯೋಣ ಅಂತ. ಅಲ್ಲಿ ನಿಂಗೆ ಗೊತ್ತಿದ್ದಂಗೆ ನೋಡು, ನಾನು ಏನಾರು ಪೂರ್ತಿ ನಮ್ಮಪ್ಪ ಪಗ್ತಾ ಹೇಳೋದು, ನಮ್ಮ ಮನೇಲಿ ಕೆಲಸ ಮಾಡಲ್ಲ. ಎಲ್ಲರ ಮನೆ ಸುದ್ದಿ ಹೇಳೋದು, ಅವ್ರ ಮನೇಲಿ ಹಂಗೆ ಕೆಲಸ ಮಾಡ್ತಾರೆ, ಇವ್ರ ಮನೇಲಿ ಹಿಂಗೆ ಕೆಲಸ ಮಾಡ್ತಾರೆ. ಬಾಕಿ ಬೇಡ, ನಿನ್ನೆ ನೋಡ್ತೀನಿ ಆ ಪ್ರಭಾಕರ್ ಕೆಲಸ ಮಾಡ್ತಾನೆ ಮನೇಲಿ, ನಮ್ಮ ಮನೇಲಿ ಮಾಡಲ್ಲ ಅಂತ ಅದಾರೆ. ನೀ ಹೇಳ್ತೀಯ, ಸಿಟ್ಟು ಒತ್ತದ ಬರಲ್ಲ ಹೇಳು. ಪ್ರಭಾಕರ್ ಏನು ಕೆಲಸ ಮಾಡ್ತಾನೆ ಬಿಡ್ತಾನೆ ನೀನೇ ನೋಡಿಯಲ್ಲ. ಅವು ಕೆಲಸ ಮಾಡ್ತಾನಂತೆ, ನಾನು ಮಾಡಲ್ಲಂತೆ. ಈಗ ನಂಗೆ ಕೆಲಸ ಮಾಡೋಕ್ಕಾರು ಪುರ್ಸೊತ್ತಲ್ಲಿ, ಮನೇಲಿದ್ದಾಗ ಎಲ್ಲ ಮಾಡ್ತೀನ ನಾನು. ಈಗ ಇನ್ನೊಂದು ಸ್ವಲ್ಪ ದಿವ್ಸಕ್ಕೆ ಈಗ ಟಿಲ್ಲರೆಲ್ಲ ಸಮ್ ಮಾಡ್ಕೊಂಡು ನಾನು ಅದ್ರ ಬಗ್ಗೆ ಇದು ಮಾಡ್ಬೇಕು, ಹೌದಾ? ಈಗ ನಿನ್ನೆಯಿಂದನೇ ಶುರುವಾಗಿದೆ. ಮನೇಲೊಂದು ಕೆಲಸ ಆಗಲ್ಲ, ಇನ್ನು ಟಿಲ್ಲರ್ ಹೂಟಿಗೆ ಅಂತ ಹೋಗ್ಬಿಟ್ರೆ ಮನೆ ಬದಿ ಬರಲ್ಲ, ಹಾಗೆ ಹೀಗೆ ಅಂತ. ನಾ ಏನು ಮಾತಾಡೋಕ್ಕೆ ಹೋಗಲ್ಲ, ಸುಮ್ಮನೆ ಹಾಕಿಂಡೆ. ನೀ ಹೇಳ್ದಂಗೆ ನಾವಾರು ಎಂಥರು ಹೊಟ್ಟೆಲಿ ಹುಟ್ಟಿದ ಮಕ್ಕಳು ಕೇಳ್ಕೊಂಡು ಸುಮ್ಮನೆ ಇರ್ತೀವಿ. ಕಂಡವ್ರ ಮನೆಯಿಂದ ಬಂದವ್ರು ಎಂತ ಕೇಳ್ಕೊಂಡು ಸುಮ್ಮನೆ ಇರ್ತಾರ? ಈ ಥರ ಹೇಳ್ತಾ ಇದ್ದರೆ ಅದು ನನಗೆ ಒಂದೊಂದು ಸತಿ ನಗಿ ಬರ್ತದ ಮರೆಯ. ಈ ಶಾರದಿರೋಷ್ಟೊತ್ತಿಗೆ ನಗಾಡಂಗಿಲ್ಲ, ಮತ್ತೇನಿಲ್ಲ, ಸಿಟ್ಟು ಮತ್ತೂ ಹೆಚ್ಚಾಗ್ತದೆ ಅದರದ್ದು. ತಡ್ಕೊಳೋದು ನಾನು. ನಿನ್ನ ಏನಾಗ್ಯದ ಗೊತ್ತಾ? ಈಗ ಅದೇ ಈ ಶುರು ಆಗ್ಯದ ಏನೋ ಮನೇಲಿ, ನಾನು ಇತ್ಲಾಗ ಬಂದೀನಿ, ಹಾಗಾಗಿ ನಾ ಅರ್ಧ ಬೇಗ ಹೊರಟೆ, ನಾನು ಸಿಕ್ಕಾಕಿಣೋದು ಬೇಡ ಅಂತ. ಈಗ ನಾನು ಬರೋದೊಂಚೂರು ತಡ ಆಗಿತ್ತು. ಹಿಂಗೆ ಗೊತ್ತಲ್ಲ, ನಿನ್ನೆ ಗುಂಡಪ್ಪಣ್ಣವ್ರ ಮನೆಯಿಂದ ಹೋಗೋದೇ ಅಷ್ಟು ಲೇಟ್ ಆಗಿತ್ತಲ್ಲ. ಈ ಶಾರದಾಗ ಒಂಚೂರು ಎಚ್ಚರಿರು ಅಂದಿದ್ದೆ, ಬಾಗ್ಲದಾಗ ಹಿಂಗೆ ಮಾತಾಡ್ತಾ ಹೇಳ್ತಾ ಇತ್ತು.
ಅವ್ರ ಕಿವಿಗೆ ಒಂದು ಮಿಷನ್ ತಗೋಬಲ್ಲಿ ನೀವು, ಮತ್ತೇನಿಲ್ಲ, ನನಗಂತೂ ಸಾಕಾಗಿ ಹೋಗಿದೆ ಮನೆಯಲ್ಲಿ. ನಾನು ಹೇಳಿದೆ, ಇಲ್ಲ ಅವು ಭಾಳ ಕಂಪ್ನಿಯವು, ಅಕ್ಕನೇ ಸಹ್ಯ ಅಕ್ಕ ತರಲಿ, ನಂಗೆ ತರೋಕ್ಕಾಗಲ್ಲ ಅಂತಿದ್ದೆ. ಶಾರದಾ ಪಾಪ ಹೇಳಿದೆ, ಎಲ್ಲದನ್ನೂ ಅವರೇ ಯಾಕೆ ಮಾಡಬೇಕು, ಮನೇಲಿ ಏನು ಇದಿಲ್ಲನು, ನಿಮ್ಮ ದುಡ್ಡಲ್ಲೇ ತಗೊಬನ್ನಿ, ಬೇಕಾದ್ರೆ ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ ಅಂತ ಹೇಳಿದೆ. ಅಕ್ಕ ತರಲಿ ಅಂತ ಹೇಳ್ದವ ನಾನು ಹೋದ. ಇವ್ರಿಗೆ ಅದು ಯಾವ ಅಕ್ಷರ ಎಲ್ಲಿಗೆ ಹೋಗ್ತಾ ಆಗ್ತದೋ ನಂಗೆ ಗೊತ್ತಾಗಲ್ಲ ನೋಡು. ಶಾರದಾ ಈಗ ಅಕ್ಕನೇ ತರಲಿ ಅಂತ ಹೇಳ್ತಾ ಇದೆ, ನಾನು ನನ್ನ ದುಡ್ಡಲ್ಲಿ ತತ್ತೀನಿ ಅಂತ ಹೇಳ್ತಿದ್ದೀನಿ ಅಂತ ಕೇಳಿಸ್ಬಿಟ್ಟದವ್ರಿಗೆ. ನಿನ್ನೆನೇ ಒಂದು ಸತಿ ಕೂಗಿ ನಾಳೆ ಬೆಳಗ್ಗೆ ಎದ್ದು ಮಾತಾಡ್ತೀನಿ ಅಂತ ಹೇಳ್ಯಾರೆ. ನಾನು ಗೊತ್ತಾಯ್ತು ಏನೋ ಒಂದು ಗಲಾಟೆ ಶುರು ಆಗ್ತದೆ ಅಂತ ಸುಮ್ಮನೆ ಹತ್ತಿಗೆ ಬಂದೆ. ಒಂದೊಂದು ಸತಿ ಹಂಗೆ ಮಾಡೋದು ತಪ್ಪಾಗ್ತದೆ ಪಾಪಣ್ಣಣ್ಣ. ನಾವು ನೋಡಿ ಎಂತಾರು ಹೀಗೆ ಬೇಜಾರಾಗ್ತದೆ ಅಂತೇಳಿ ಹೊರಗಡೆ ಹೊರಟ್ಕೊ ಬರ್ತಿರ್ತೀವಿ. ಮನೇಲಿದ್ದರೆ ಇಷ್ಟೊತ್ತಿಗೂ ಅದನ್ನೇ ಕೇಳ್ತಿದ್ರೆ ಅವ್ರಿಗೆ ಸಿಟ್ಟು ಬರಲ್ಲ. ನಮ್ಮ ಅಮ್ಮಗೆ ಅಭ್ಯಾಸ ಆಗಿದೆ, ಅದು ಏನೂ ಅಂದ್ಕೊಳಲ್ಲ. ಅವ್ರು ಹೇಳಿದ್ರು ಅಷ್ಟೇ, ಹೇಳದೇ ಇದ್ದರೂ ಅಷ್ಟೇ. ಇದಕ್ಕೆ ಪಲ್ಲವಿಗೆ ಒಂಥರ ಅಲ್ಲನ್ರಿ, ಅದು ಏನು ಮಾಡ್ತದೆ ಗೊತ್ತಾ, ಅವ್ರು ಸಿಟ್ಟು ಪೂರ್ತಿ ತೆಗೆದು ನನ್ನ ಮೇಲೆ ತೆಗಿಯೋದು. ನಾವು ಹೋಗ್ಬೇಕಾದ್ರೆ ಸಿಟ್ಟು ಹಾಯ್ತಾ ಇರ್ತದೆ, ಹೇಳಂಗಿಲ್ಲ ಬಿಡಂಗಿಲ್ಲ. ಭಾಳ ಇಕ್ಕಟ್ಟಿನ ಪರಿಸ್ಥಿತಿ ಪಾಪಣ್ಣಣ್ಣ ಮಾತ್ರ. ನೀವು ಅದು ಹೆಂಗೆ ನಿಭಾಯಿಸ್ಕಿ ಬಂದ್ರೇನ. ಫಸ್ಟು ನನಗೂ ಒಂಥರ ರಗಳೆ ಆತಿತ್ತು ಅನಿಲ. ನಿಂಗೆ ಗೊತ್ತಲ್ಲ ನಮ್ಮ ಮನೇಲಿ ಅವಾಗೆಲ್ಲ ಏನು ಆತಿತ್ತು ಬಿಡ್ತಿತ್ತು ಅಂತ. ಒಂದೊಂದು ಸತಿ ಅಮ್ಮನ ಮೇಲೂ ಸಿಟ್ಟು ಮಾಡ್ಕೊಂಡಿದ್ದೆ ನಾನು, ಅಪ್ಪಗೆ ಹೇಳಲ್ಲ ಅಂತ. ಈಗೀಗ ಗೊತ್ತಾಗಿದೆ, ನನಗೂ ಗೊತ್ತಾಗಿದೆ, ಶಾರದಗೂ ಗೊತ್ತಾಗಿದೆ. ಈಗ ಹೇಳಿದ್ರೆ ಹೇಳ್ಕಿಂತಿರಲಿ ಅಂತ ಸುಮ್ಮನೆ ಇರ್ತದೆ. ಅದು ಅಲ್ಲದೆ ಅದೀಗ ಹೊರಗಡೆ ಹೊರಟು ಹೋಗ್ತದೆ ಎಂಥ ಕಾರು, ಅದು ಹೋಗಿ ಬರೋ ತನಕ ಇವರು ಹೇಳೋದು ಪೂರ್ತಿ ಅಮ್ಮನ ಹತ್ರ ಹೇಳಿ ಪೂರೈಸ್ಕೊಂಡಿರ್ತಾರೆ. ಅಮ್ಮ ಪಾಪ ಅದು ಯಾವ್ಯಾವ ಥರ ಪಾಠ ಮಾಡಿರ್ತದೋ, ಏನು ಹೇಳಬೇಡಿ ಅಂತ ಒಂದು ದಿವಸ 2 ದಿವಸ ಸುಮ್ಮನೆ ಇರ್ತಾರೆ. 3ನೇ ದಿವ್ಸಕ್ಕೆ ಮತ್ತೆ ಶುರು ಆಯ್ತು ಅಂದ್ಬಿಡು. ಒಟ್ಟು ಹೀಗೆ ದಿನ ದೂಡದ ಮತ್ತೆ ಎಂತ ಮಾಡೋದ. ನಾನು ಫಸ್ಟ್ ಹಾಗೆ ಅನ್ಕೂತಿದ್ದೆ ಪಾಪಣ್ಣಣ್ಣ. ಈಗೀಗ ಬತ್ತ ಯಾಕೋ ನಂಗೆ ಭಾಳ ರಗಳೆ ಆಗ್ತಾ ಇದೆ. ಈಗ ಇದ್ರ ಮಧ್ಯಕ್ಕೆ ನಮ್ಮ ಬುಳ್ಳಿ ಒಂದು, ನಾನು ಎಲ್ಲೂ ಹೊರಗಡೆ ಹೋಗಲ್ಲ, ಮನೆಯಿಂದನೇ ಹೋಗ್ತೀನಿ ಕಾಲೇಜಿಗೆ ಅಂತ ಕೂತದೆ. ನಿಮಗೆ ಗೊತ್ತಲ್ಲ, ನಾನು ಎಷ್ಟು ನಿರೀಕ್ಷೆ ಇಟ್ಕೊಂಡು ಅವಳನ್ನು ಅಲ್ಲಿ ಆ ಕಾಲೇಜಿಗೆ ಸೇರಿಸಿ PUC ಒಳ್ಳೆ ಇದನ್ನೆಲ್ಲ ರಿಸಲ್ಟ್ ತಗೊಂಡಿನಿ. ಹಂಗೆ CET ರ್ಯಾಂಕು ಚೆನ್ನಾಗೇ ಬಂದದೆ, ಸಾಧಾರಣದ ಕಾಲೇಜ್ ಸಿಗ್ತದೆ. ಹೋಗು ಇಂಜಿನಿಯರಿಂಗ್ಗೆ ಅಂತ ಹೇಳಿದ್ರೆ ಬೇಡ ಅಂತ ಕೂತದೆ. ನಂಗೆ ಅದಕ್ಕರ್ಧ ಸಿಟ್ಟು ಬರ್ತದೆ, ಯಾರು ಏನು ಹೇಳ್ಕೊಟ್ಟಾರಂತ ಗೊತ್ತಿಲ್ಲ. ಬಹುಶಃ ನಮ್ಮ ಅಪ್ಪನೇ ಏನಾರು ಹೇಳಿದ್ರೆ ಏನೋ, ಬೇಡ ಅಲ್ಲೆಲ್ಲ ಎಂತ ಕೂತೀಯ, ಮನೆಯಿಂದನೇ ಹೋಗು ಅಂತ. ಅದಕ್ಕೆ 2 ವರ್ಷ ಹಾಸ್ಟೆಲಲ್ಲಿದ್ದು ಒಂಚೂರ ಬೇಜಾರಾದಂಗೆ ಆಗ್ಯದಲ್ಲ, ಮನೆಯಿಂದನೇ ಹೋಗೋದು ಖುಷಿ ಅನಿಸದ, ಇನ್ನೆಂಥದ. ಸಾರಿ ಬೈದೀನಿ ಮೊನ್ನೆ ಆ ಮುಗಿಗೆ ಅಂತ ಆಗ್ಯದಂತ. ಹೋತದ ಈ ಹುಡುಗರು ಒಂದೊಂದು ದಿವಸ ಒಂದೊಂದು ಥರ ಹೇಳ್ತಿರ್ತವೆ, ಏನಾಗಲ್ಲ, ಈ ಪಟಾಕಿ ಹಿಂಗೆ ಹೋತಾನೆ ಅಂತೇಳೆಲ್ಲ ಹೇಳು. ಎಲ್ಲ ಹೇಳಾತು ಪಾಪಣ್ಣಣ್ಣ. ಅದಕ್ಕೆ ಬೆಳ್ಳಿ ಇಲ್ಲಿಂದನೇ ಹೋತದಲ್ಲ, ಬೆಳ್ಳಿ ಜೊತೆಗೆ ಹೋಗೋಣ ಅನ್ನಂಗೆ ಆಗ್ಯದೇನ. ಈಗ ಸೊಕ್ಕು ಇವು ಹುಡುಗರಿಗೆ. ಈಗ ಎಲ್ಲರ ಮನೇಲೆಲ್ಲ ಓದ್ಸಲ್ಲ ಬರ್ಸಲ್ಲ ಅಂತೇಳಿ ಅಷ್ಟೇ ಗೋಳಾಡ್ತಾರೆ. ಇವಕ್ಕೆ ಓದಿಸಿದ್ರೆ ತಡಿ ಸುಮ್ಮನಿರು, ನಾನೇ ಎಲ್ಲರೂ ಸಿಕ್ಕಿದಾಗ ಹೇಳ್ತೀನಿ. ಸೇರಿದೆ ಎಲ್ಲಿಗೆ ಹೋಗ್ತದೆ ಏನು ಪೂರ್ತಿ ಇವು ಹೇಳಿಕೆ ಆಗಿ ಹೋತಾ. ನೀ ಎಲ್ಲಿಗೆ ಸೇರಿಸ್ಬೇಕು ಅವಕ್ಕೆಲ್ಲ ಸಮ್ ಮಾಡ್ಕ್ಯ ಹೊರಗಡೆ ಸೇರಿಸು ಆಗಲಿ. ನಮ್ಮೂರಲ್ಲಿ ಹೆಣ್ಮಕ್ಳು ಓದ್ದಂಗೆ ಆಗಲಿ. ಈಗ ಪುಟ್ಟಕ್ಕೊಬ್ಳು ಇತ್ತು, ಅದ್ರ ಜೊತೆಗೆ ಇದೊಬ್ಳು ಆತದ. ಹೊತ್ತಿಗೆ ನಾನು ಚೆನ್ನಾಗದಾರ ನಿಮ್ಮ ಮನೇಲಿ? ಎಂಥ ಚೆನ್ನಾಗೋ ಎಂಥದೋ ಅಂತೂ ಮಾತಾಡ್ತಾ ಕತೆ ಆಡ್ತಾ ಇರ್ತಾರೆ. ನಾನು ಪಲ್ಲವಿಗೆ ಹೇಳಿನಿ ಏನೂ ರಗಳೆ ಮಾಡಬೇಡ ಅಂತ. ದಿನಾನು ಇದೇ ಪಾಠ ಮಾಡೋದೇ ಆಗಿದೆ ಪಾಪಣ್ಣಣ್ಣ. ನನಗೆ ಯಾರು ಒಂದು ಸ್ವಲ್ಪ ಸೌಂಡ್ ಜಾಸ್ತಿ ಮಾಡಿದ್ರು ಅಯ್ಯೋ ಇನ್ನೊಂದು ಸ್ವಲ್ಪ ಹೊತ್ತಿಗೆ ಏನು ಜಗಳ ಶುರು ಆಗ್ತದೆ ಏನೋ ಅನ್ನಂಗೆ ಆಗ್ತದೆ ನನಗೆ. ಆ ಥರಕ್ಕಾಗಿದೆ. ಮನೇಲಿ ಅಮ್ಮೊಬ್ಬಳು ಇರಕ್ಕೆ ಹೋಗಿ ಆ ಕಡೆನೂ ಹೇಳ್ತದೆ ಈ ಕಡೆನೂ ಹೇಳ್ತದೆ, ಎಲ್ಲರ ಹತ್ರ ಬೈಸ್ಕಿತದೆ. ನಮ್ಮ ಮನೇಲಿ ನಮ್ಮ ಅಮ್ಮ ಇದ್ದಂಗೆ ಆಗಿದೆ. ಈಗ ಬರೋಷ್ಟೊತ್ತಿಗೆ ನೋಡಿ ನಮ್ಮ ಪಲ್ಲವಿ ಒಬ್ಬಳು ನಾನು ಬರ್ತೀನಿ ಅಂತ ಕೂತದೆ. ಅಯ್ಯೋ ನಿನ್ನೆ ರಾತ್ರಿ ಹೇಳಿತ್ತು, ಎಂಥದೋ ವಸ್ತುಗಳೆಲ್ಲ ಬೇಕು, ಚೀಟಿ ಬರೆದಿಡ್ತೀನಿ ಬನ್ನಿ ಅಂತ. ಹ್ಞೂ ಅಂದಿದ್ದೆ. ಚೀಟಿ ಬರ್ಕೊಡೆ ಅಂತೀನಿ, ಇಲ್ಲ ಚೀಟಿ ಬರೆಯಲ್ಲ, ನೀವು ಹೆಂಗೋ ಕಾರಲ್ಲಿ ಹೋಗ್ತಿರಲ್ಲ, ನಾನು ಬರ್ತೀನಿ ಅಂತದ್ದು. ಎಂತ ಅಂತ ಹೇಳಿ ಇದಕ್ಕೆ ಎಂಥ ಮಗುವೇನ ಮರೆಯ. ಆದ್ರೆ ಏನೇ ಹೇಳೋ ಅನಿಲ, ಅದಕ್ಕೊಂದು ಸ್ವಲ್ಪ ತಿರುಗಾಟದ ಹುಚ್ಚು ಜಾಸ್ತಿನೇಯ. ಅಲ್ಲ ಹಂಗಂತ ಅಲ್ಲ, ಈಗ ನಾ ಕೇಳಿದ್ರೆ ಏನು ಹೇಳ್ತದೆ ಗೊತ್ತಾ,
ಈಗ ಎಷ್ಟೊತ್ತಿಗೂ ನಿಮ್ಮ ಅಪ್ಪ ಬೈತಾ ಇರ್ತಾರೆ, ನಂಗಂತೂ ಬೈಸ್ಕೊಂಡು ಸಾಕಾಗಿದೆ. ನೀವೇನೋ ಹೊತ್ಕೊಂಡು ಹೊರಗಡೆ ಹೋಗ್ತೀರಿ, ನಾನು ಎಂತ ಮಾಡೋದು? ಅದಕ್ಕೆ ನಾ ಅವಾಗ ಎಲ್ಲರೂ ಒಂಚೂರು ಹೊರಗಡೆನಾರು ಹೋಗೋಣ ಅಂತ ನಾನು ಇದು ಮಾಡೋದು ಅಂತದೆ. ಒಂಥರಕ್ಕೆ ಅದು ಹೇಳೋದು ಸರಿ ಅಂತ ಅನ್ನಿಸ್ತದೆ, ಆದರೆ ಇದನ್ನು ಹೇಳಂಗದೆಯಾ ಹೇಳಿ ಮನೇಲಿ? ಸುಮ್ಮನಿರ ಅನಿಲ. ಈಗ ನಂಬಂಥದ್ದನ್ನು ನಂಬಬೇಕು. ಮನೇಲಿದ್ರೆ ಎಷ್ಟೊತ್ತಿಗೂ ಬೈತಾ ಇರ್ತಾರೆ ಅನ್ನಕ್ಕೆ ಇವರು ಮಂಜಪ್ಪಣ್ಣ ಎಷ್ಟೊತ್ತು ಮನೇಲಿರ್ತಾರ? ಎಷ್ಟೊತ್ತಿಗೆ ನೋಡಿದ್ರು ತೋಟದಲ್ಲಿ ಗೆದ್ದಲ್ಲಿ ಇರ್ತಾರೆ ಅವರು. ಮನೇಲಿರೋದು ಯಾವಾಗ? ಅದು ಹೇಳ್ತದೆ ಅಂತೇಳಿ ನೀವು ಪೂರ್ತಿ ನಂಬಡ ಅನಿಲ್ಲ. ಇವೆಲ್ಲ ಫಸ್ಟ್ ನಮಗೂ ಗೊತ್ತಾಗಲ್ಲ, ಅವ್ರು ಹೇಳಿದ್ದೇ ಸತ್ಯ ಅಂತ ಕಾಣ್ತದೆ. ಈಗೀಗ ಗೊತ್ತಾಗ್ಯದ ನನಗೆ. ಈ ಮಂಜುಳಕ್ಕನ ಹತ್ರ ಕೇಳು, ಬೈದ್ರೆ ಬಿಟ್ಟರೆ ಏನು ಗೊತ್ತಾಗ್ತದಲ್ಲ. ಅದು ಹಾಗೆಲ್ಲ ಸರಿ ಆಗಲ್ಲ ಪಾಪಣ್ಣಣ್ಣ. 1 ಕೊಟ್ಟು 9 ತಗೊಂಡಂಗೆ ಆಗ್ತದೆ ಅದು ಕಡೆಗಷ್ಟೇ. ಈಗ ನಾ ಹೋಗಿ ಅಮ್ಮನ ಹತ್ರ ಕೇಳಿದೆ ಅಂತ ತಿಳ್ಕೊಳ್ಳಿ, ಹೌದನೋ ಆ ಅಪ್ಪ ಹಿಂಗೆ ಬೈದ್ರನೋ ಅಂತ. ಬೈದಿದ್ದಿದ್ರೆ ಅಯ್ಯೋ ಹೌದು ಮರೆಯ ಅಂತ ಹೇಳ್ತದೆ. ಈಗ ಎಲ್ಲರೂ ಅಪ್ಪಿತಪ್ಪಿ ಪಲ್ಲವಿ ಸುಳ್ಳು ಹೇಳಿದ್ದಾಗಿದ್ದರೆ ಈಗ ಅಪ್ಪ ಒಬ್ಬರೇ ಎಲ್ಲ ಕಡೆಗೆ ಅಮ್ಮನ್ನು ಬೈಯಕ್ಕೆ ನಿಲ್ಲಿಸ್ದಂಗೆ ಆಗ್ತದೆ. ನಾನು ಸಿಟ್ಟು ಬರ್ತದಲ್ಲ ಯಾರಿಗಾರು. ಅದಕ್ಕೆ ಆ ರಗಳೇ ಬೇಡ ಅಂತ ಇದು ಹೇಳಿದ ಅಮ್ಮನ ಹತ್ರ ಹೇಳಲ್ಲ, ಅಮ್ಮ ಹೇಳಿದ್ದು ಇದ್ರ ಹತ್ರ ಹೇಳಲ್ಲ. ಎಷ್ಟು ದಿವಸ ಹೀಗೆ ಮ್ಯಾನೇಜ್ ಮಾಡೋಕ್ಕಾಗ್ತದ ನಂಗೆ ಗೊತ್ತಿಲ್ಲ. ಅದ್ರ ಮಧ್ಯಕ್ಕೆ ಈ ಬುಳ್ಳಿ ಒಬ್ಳು ನಾ ಮನೆಯಿಂದ ಓಡಾಡ್ತೀನಿ ಅಂತ ಕೋರ್ತದೆ. ಎಂತ ಹೇಳ್ಬೇಕು ಹೇಳಿ? ಅದಕ್ಕಾಗಿ ನೀ ತಲೆ ಕೆಡಿಸ್ಕಿಬೇಡ. ಏನೋ ಒಂದು ಸತಿ ಹಂಗೆ ಅನ್ಸದೆ ಹೇಳಿದಷ್ಟೇ. ಹೇಳಿದೆ ಅಂತೇಳಿ ಹಾಗೆ ಇದು ಮಾಡ್ತದ ಏನಿಲ್ಲ. ಅದು ಹೊರಗಡೆ ಹೋಗೋದು ಹೋಗ್ತದೆ. ಈಗ ಮನೇಲಿದ್ದರನ್ನು ಒಂದು ಸುಧಾರಿಸ್ಕೊಂಡು ಇದ್ರೂ ಸಾಕು. ಪಾಪಣ್ಣಣ್ಣ, ನಂಗೆ ನೋಡಿ ಮತ್ತೇನಿಲ್ಲ, ಬುಳ್ಳಿನೊಂದು ಒಳ್ಳೆ ರೀತಿಲಿ ಓದಿಸಿ, ಒಂದು ಒಳ್ಳೆ ಕೆಲಸ ಕೊಡಿಸಿ, ಒಂದು ಒಳ್ಳೆ ಕಡೆ ನೋಡಿ ಮದುವೆ ಮಾಡಿಕೊಟ್ಬಿಟ್ರೆ ನನ್ನ ಜವಾಬ್ದಾರಿ ಮುಗೀತದ್ರಿ. ಅಷ್ಟೊಂದು ಮಾಡಬೇಕು ಅಂತ. ಏನೋ ದೇವ್ರು ಅದು ಏನು ಇದು ಮಾಡ್ತಾನೋ ಗೊತ್ತಿಲ್ಲ. ಎಂತ ಮಾಡೋದು ಇಲ್ಲ, ಎಲ್ಲ ಸರಿ ಆತದ. ನೀ ತಲೆ ಕೆಡ್ಸ್ಕಿಬೇಡ, ಸುಮ್ಮನಿರು. ಇಷ್ಟರ ಮಧ್ಯೆ ಈಗ ನಮ್ಮನೆಯಲ್ಲಿ ಇನ್ನೊಂದು ಕತೆ ಕೇಳ್ತೀಯ. ಶಾರದಿಗೆ ಈಗ ಕಾರ್ ತಗೋಬೇಕಂತೆ. ಎಲ್ಲರೂ ಕಾರ್ ತಗೋತಾರೆ, ನಮ್ಮನೇಲಿ ಯಾಕೆ ತಗೊಳಕ್ಕಾಗಲ್ಲ? ನಾನು ಸ್ವಲ್ಪ ದುಡ್ಡು ಹಾಕ್ತೀನಿ. ಈ ಸತಿ ಇದರಲ್ಲಿ ಊಟದ ದುಡ್ಡಲ್ಲಿ ಎಷ್ಟು ಉಳಿತದೋ ಅದನ್ನು ಸೇರಿಸಿ ಲೋನ್ ಮಾಡಿ ಕಾರ್ ತಗೊಳ್ಳೋಣ. ತಿಂಗಳ ನಾನು ಸ್ವಲ್ಪ ಕಟ್ತೀನಿ, ನೀವು ಸ್ವಲ್ಪ ಕಟ್ಟಿ ಅಂತೇಳಿ ಏನು ಮೊನ್ನೆಯಿಂದನೇ ಶುರು ಆಗಿದೆ. ನಾ ಇನ್ನೂ ಅಮ್ಮನ ಹತ್ರನೂ ಹೇಳಲ್ಲ. ಶಾರದ ಹೇಳೋದ ಬಿಟ್ಟೋದೋ ಗೊತ್ತಿಲ್ಲ. ನಾ ಹೇಳಕ್ಕೆ ಹೋಗಲ್ಲ. ಎಲ್ಲಿಂದ ಕಾರ್ ತಗೊಳೋದ? ಈ ಹಿಂಗ್ಸ್ರೇನೋ ಹೇಳ್ತಾರೆ ಅಂದರೆ ಇದ್ರ ಮಟ್ಟಿಗೆ ನಾನು ಶಾರದಕ್ಕನ ಪರನೇ ಪಾಪಣ್ಣಣ್ಣ. ನಿಮ್ಮನೆಗೆ ನಿಜವಾಗ್ಲೂ ಒಂದು ಕಾರ್ ಬೇಕು. ಮನೇಲಿ ವಯಸ್ಸಾದವ್ರು ಇಬ್ಬರು ಇರೋದು, ಯಾವ್ಗಳಿಗಿಲ್ಲಿ ಏನು ಅಂತ ಗೊತ್ತಾಗಲ್ಲ. ಇವ್ರನ್ನ ಕರೆಯೋಕ್ಕೆ ಅಲ್ಲ. ಹಂಗಂತೇಳಿ ಈಗ ಇವನಿಗೆ ಫೋನ್ ಮಾಡೋದಕ್ಕಾಗಿ ಇವ್ ಹೇಳ್ತಾನೆ ಅಂತ ಹಂಗೆ ತಿಳ್ಕೊಬೇಡಿ. ಮನೇಲಿ ಒಂದು ವೆಹಿಕಲ್ ಇದ್ದರೆ ಎಷ್ಟು ಅನುಕೂಲ ಕಣ್ರಿ. ಈಗ ಶಾರದಕ್ಕೂ ಅನುಕೂಲ ಆಗ್ತದೆ. ಅಯ್ಯ ಏನಿಲ್ಲ, ಯಾರೋ ಮರೆ ಕೊಂಡು ಹೋಗ್ಯದನ. ಕಿವಿ ಕೇಳ, ಹಾರ್ನು ಮಾಡು. ಏ ಅನಿಲ್ಲ.